Students, yesterday I gave a syllabus of your law and properties of income tax. But already I made syllabus first 2, 3, 4, 5, 6. ಇದರಲ್ಲಿ ನಿಮಗೆ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಟು ಟ್ಯಾಕ್ಸೇಷನ್ ಇದೆ, ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಇದೆ, ಥರ್ಡ್ ಒನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಇದೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಇಂಟ್ರೊಡಕ್ಷನ್. ಸೊ ನಿಮಗೆ ಎಸ್ಟರ್ಡೇ ನಾನು ಸಿಲೆಬಸ್ ಅನ್ನ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಏನು ಮಾಡಿದೆ, ಇಷ್ಟು 6 ಚಾಪ್ಟರ್ ಅನ್ನ ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಅದ್ರಲ್ಲಿ ಏನು ಮಾಡಿದೆ, ಫಸ್ಟ್ ಚಾಪ್ಟರ್ ಅಲ್ಲಿ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಆಫ್ ಟ್ಯಾಕ್ಸೇಷನ್ ಇದೆ, ಇಂಟ್ರೊಡಕ್ಷನ್ ಟು ಟ್ಯಾಕ್ಸೇಷನ್ ಇದೆ, ದೆನ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೆಕೆಂಡ್ ಒನ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇದೆ, ಥರ್ಡ್ ಒನ್ ಅಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಇದೆ, ದೆನ್ ಫೋರ್ತ್ ಒನ್ ಇನ್ಕಮ್ ಫ್ರಮ್ ಸ್ಯಾಲರಿ, ಫಿಫ್ತ್ ಒನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂಡ್ ಲಾಸ್ಟ್ ಚಾಪ್ಟರ್ ಇಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಇದೆ. ಸೊ ಇದ್ರಲ್ಲಿ ನಾನು ಒಂದು ಸ್ಲೈಡ್ ಸಣ್ಣ ತಪ್ಪೇನ್ ಮಾಡಿದೆ ಅಂದ್ರೆ, ಈ ಥರ್ಡ್ ಚಾಪ್ಟರ್ ನ ಇಲ್ಲಿ ಕೊಟ್ಟಿದ್ದೀನಿ, ಇದನ್ನ ನೀವು ಈಗ ಅದನ್ನ ಏನ್ ಕರೆಕ್ಷನ್ ಮಾಡ್ಕೋಬೇಕು ಅಂದ್ರೆ, ಥರ್ಡ್ ಚಾಪ್ಟರ್ ಅಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅನ್ನ ಮಾಡ್ಕೊಳ್ಳಿ, ದೆನ್ ಇನ್ಕಮ್ ಫ್ರಮ್ ಸ್ಯಾಲರಿ ತಗೊಳ್ಳಿ, ದೆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ದೆನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80. ಇದೇ ಒಂದು ಸಿಲೆಬಸ್ ಅನ್ನ ನಿಮ್ಗೆ ಗ್ರೂಪ್ ಹಾಕ್ತೀನಿ, ಇದನ್ನ ಕಂಪೇರ್ ಮಾಡಿ ನೀವು ಸಿಲೆಬಸ್ ಅನ್ನ ಬರ್ಕೋಬೇಕಾಗುತ್ತೆ. ಐ ಆಮ್ ಸಾರಿ ಫಾರ್ ದಿಸ್ ಮಿಸ್ಟೇಕ್. ಓಕೆ, ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಚಾಪ್ಟರ್ ಅಲ್ಲಿ ಇಂಟ್ರೊಡಕ್ಷನ್ ಟು ಟ್ಯಾಕ್ಸೇಷನ್ ಅನ್ನ ರೆಫರ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದರಲ್ಲಿ ಸೇಮ್ ವಾಟ್ ಇಸ್ ಟ್ಯಾಕ್ಸ್, ದೆನ್ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಅನ್ನ ರೆಫರ್ ಮಾಡ್ತೀವಿ. ಸೆಕೆಂಡ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಇವತ್ತು ನಾವು ಏನೇ ಟ್ಯಾಕ್ಸೇಷನ್ ಅನ್ನ ರೆಫರ್ ಮಾಡ್ತೀವಿ, ದರ್ ಇಸ್ ಒನ್ ಆಕ್ಟ್, ದಟ್ ಇಸ್ ನಥಿಂಗ್ ಬಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಹೇಳ್ತೀವಿ. ಆ ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಏನೆಲ್ಲ ಡೆಫಿನೇಷನ್ ಗಳು ಬಂದಿದೆ, ಬೇಸಿಕ್ ಕಾನ್ಸೆಪ್ಟ್, ಅದನ್ನೆಲ್ಲ ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ ರೆಫರ್ ಮಾಡ್ತೀವಿ. ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ಎಲ್ಲಿದ್ದಾನೆ, ಫಾರಿನ್ ಅಲ್ಲಿ ಎಷ್ಟು ದಿನ ಇದ್ದ, ಒಂದು ವರ್ಷದಲ್ಲಿ, ಅಂದ್ರೆ ದಟ್ ಮೀನ್ಸ್ ಅಸೆಸ್ಮೆಂಟ್ ಇಯರ್ ಅಲ್ಲಿ ಒಬ್ಬ ಅಸೆಸಿಂಗ್ ಟ್ಯಾಕ್ಸ್ ಪೇಯರ್ ಏನ್ ಮಾಡ್ತಾನೆ, ಅವನು ಫಾರಿನ್ ಅಲ್ಲಿ ಎಷ್ಟು ದಿನ, ಇಂಡಿಯಾದಲ್ಲಿ ಎಷ್ಟು ದಿನ ಇದೆ, ಅದ್ರ ಬೇಸ್ಡ್ ಆಗಿಟ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡೋದನ್ನ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಹೇಳ್ತೀವಿ. ಅದ್ರ ಬೇಸ್ಡ್ ಆಗಿಟ್ಕೊಂಡು ಟ್ಯಾಕ್ಸ್ ಪೇ ಮಾಡೋದನ್ನ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತೀವಿ. ಫೋರ್ತ್ ಚಾಪ್ಟರ್ ಅಲ್ಲಿ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಸ್ಯಾಲರಿ. ಫಸ್ಟ್ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಇನ್ಕಮ್ ಸೋರ್ಸ್ ಅಂದ್ರೆ ಸ್ಯಾಲರಿ ಆಗಿರುತ್ತೆ, ಅದನ್ನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಅದರಲ್ಲಿ ಅಂಡರ್ ಏನೆಲ್ಲ ಬರುತ್ತೆ, ಅಲೋವೆನ್ಸಸ್ ಇರ್ಬೋದು, ಪರ್ಕ್ವಿಸಿಟ್ಸ್ ಇರ್ಬೋದು, ದೆನ್ PF ಬೆನಿಫಿಟ್ಸ್ ಇರ್ಬೋದು, ರಿಟೈರ್ಮೆಂಟ್ ಬೆನಿಫಿಟ್ಸ್, ಅವೆಲ್ಲ ಕ್ಯಾಲ್ಕುಲೇಷನ್ ಬರ್ತಾ ಹೋಗುತ್ತೆ. ದೆನ್ 5th ಚಾಪ್ಟರ್ ಅಲ್ಲಿ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರುತ್ತೆ. ದೆನ್ 6th ಚಾಪ್ಟರ್ ಅಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಬರುತ್ತೆ. ಈ 80 ಸೆಕ್ಷನ್ ಅಲ್ಲಿ ಮತ್ತೆ ಬೇರೆ ಸೆಕ್ಷನ್ ಗಳು ಬರುತ್ತೆ. ಆ ಸೆಕ್ಷನ್ ಅಂಡರ್ ಅಲ್ಲಿ ಯಾವ್ಯಾವ ಹೆಡಿಂಗ್ ಅಲ್ಲಿ ನಾವು ಡಿಡಕ್ಷನ್ ಅನ್ನ ರೆಫರ್ ಮಾಡ್ತೀವಿ ಅನ್ನೋದನ್ನ ರೆಫರ್ ಮಾಡ್ತೀವಿ. ನಿಮಗೆ ಮತ್ತೆ 7th ಬಂದ್ಬಿಟ್ಟು ಸಾಫ್ಟ್ ಸ್ಕಿಲ್ ಬರುತ್ತೆ. ದೆನ್ 8th ಬಂದ್ಬಿಟ್ಟು ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅಂತ ಇರುತ್ತೆ.
ಮಾಡಿರೋ ಸಿಲೆಬಸ್ ಫಾರ್ ಯುವರ್ ಪ್ಲಾನ್ ಪ್ರಾಕ್ಟೀಸ್ ಆಫ್ ಇನ್ಕಮ್ ಟ್ಯಾಕ್ಸ್. ಇದು ಬೇಸ್ಡ್ ಆಗಿಟ್ಕೊಂಡೆ ನಾನು ಸಿಲೆಬಸ್ ಏನಿದೆ ಅದನ್ನ ನಿಮಗೆ ನೆನ್ನೆ ಕ್ಲಾಸಲ್ಲಿ ಬರ್ಸಿದ್ದೀನಿ, ಮತ್ತೆ ಗ್ರೂಪಲ್ಲೂ ಹಾಕ್ತೀನಿ. ಅದೇ ರೀತಿಯಾಗಿ ನಿಮ್ಮ ನೋಟ್ಸ್ ಅಲ್ಲಿ ಈ ತರದೇ ಒಂದು ಸಿಲೆಬಸ್ ಅನ್ನು ಬರ್ಕೊಂಡು ಇಟ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಕ್ಲಾಸಿಂದ ನಾನು ಏನ್ ಮಾಡ್ತೀನಿ ನಿಮ್ಗೆ ಅಂತ ಅಂದ್ರೆ ಥ್ರೂ ಸಿಲೆಬಸ್ ಹೋಗ್ತೀನಿ, ಅದ್ರ ಬೇಸ್ಡ್ ಆಗಿಟ್ಕೊಂಡು ಪ್ರಾಬ್ಲಮ್ಸ್ ಅಂದ್ರೆ ಪ್ರಾಬ್ಲಮ್ ಬರ್ಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನೀವು ಬರ್ಕೋತಾ ಹೋಗ್ಬೇಕಾಗುತ್ತೆ. ಇವತ್ತು ನಾನು ನಿಮಗೆ ಫಸ್ಟ್ ಇಂಟ್ರೊಡಕ್ಷನ್ ಟು ಟ್ಯಾಕ್ಸೇಷನ್ ಅನ್ನೋದಕ್ಕಿಂತ ಮುಂಚೆ ನಿಮಗೆ ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಬೇಸಿಕ್ ಕಾನ್ಸೆಪ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಏನಿದೆ, ಇನ್ಕಮ್ ಟ್ಯಾಕ್ಸ್ ಅಂಡರ್ಲಿ ಏನೆಲ್ಲ ಟರ್ಮಿನಾಲಜಿಗಳು ಬರುತ್ತೆ ಅದನ್ನ ಇವತ್ತಿನ ಕ್ಲಾಸಲ್ಲಿ ರೆಫರ್ ಮಾಡೋಣ. ಆಫ್ಟರ್ ದಟ್ ಇಂಟ್ರೊಡಕ್ಷನ್ ಆಫ್ ಟ್ಯಾಕ್ಸೇಷನ್ಗೆ ಹೋಗೋಣ. ಓಕೆ ಫೈನ್. ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಇದರಲ್ಲಿ ನಿಮ್ಗೆ ಏನೆಲ್ಲ ಬರುತ್ತೆ ಅಂತ ನೋಡ್ತಾ ಹೋಗ್ತೀನಿ. ಅಂದ್ರೆ ಫಸ್ಟ್ ನಿಮಗೆ ಬಂದ್ಬಿಟ್ಟು ಫಸ್ಟ್ ಚಾಪ್ಟರ್ ಅಲ್ಲಿ ನಿಮಗೆ ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಬರುತ್ತೆ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಫಿನಾನ್ಷಿಯಲ್ ಅಥವಾ ಒಂದು ಬಿಸ್ನೆಸ್ ಅನ್ನು ನಾವು ರನ್ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಕೌಂಟ್ಸ್ ಅನ್ನ ಒಂದು 12 ಮಂತ್ ಪೀರಿಯಡ್ಗೆ ನಾವು ಮೇಂಟೈನ್ ಮಾಡ್ತೀವಿ. ಅದಕ್ಕೆ ನಾವು ಅಕೌಂಟೆನ್ಸಿಯಲ್ಲಿ ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಏನ್ ಹೇಳ್ತೀವಿ, ಅದೇ ರೀತಿಯಾಗಿ ನಾವು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂಡರ್ ಅಲ್ಲಿ ಆ ಒಂದು ಫಿನಾನ್ಷಿಯಲ್ ಇಯರ್ ಅನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಅಸೆಸ್ಮೆಂಟ್ ಮೀನ್ಸ್ ಎವ್ಯಾಲ್ಯೂಯೇಟ್, ವೆರಿಫೈ ಅಂತ ಅಂತೀವಿ. ನಾವು ಒಬ್ಬ ಅಸೆಸಿ ಏನ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ, ಆ ಒಂದು 12 ಮಂತ್ ಪೀರಿಯಡ್ ಅಲ್ಲಿ ಏನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನು ಮಾಡ್ತಾನೆ, ಅದ್ರ ಬೇಸ್ಡ್ ಆಗಿಟ್ಕೊಂಡು ಏನ್ ಇನ್ಕಮ್ ಅನ್ನು ಅರ್ನ್ ಮಾಡ್ತಾನೆ, ಆ ಇನ್ಕಮ್ ಬೇಸ್ಡ್ ಆಗಿಟ್ಕೊಂಡು ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋ ಒಂದು 12 ಮಂತ್ ಪೀರಿಯಡ್ ಅನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಅಸೆಸ್ಮೆಂಟ್ ಈಸ್ ಎ 12 ಮಂತ್ ಪೀರಿಯಡ್. ಇಟ್ ಶುಡ್ ಬಿ ಸ್ಟಾರ್ಟ್ ಫ್ರಮ್ 1st April of this year and it should be ended with next 31st March of next year ಅಂತ ಹೇಳ್ಬೋದು.
ಹೀಗೆ ಒಂದು ಫೈನಾನ್ಷಿಯಲ್ ಅಕೌಂಟ್ಸ್ ಅನ್ನ 12 ಮಂತ್ ಪೀರಿಯಡ್ ಅಲ್ಲಿ ರೆಫರ್ ಮಾಡ್ತೀವಿ. ಅಂಡರ್ ಆ ತರನೇ ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಆ 12 ಮಂತ್ ಪೀರಿಯಡ್ ಅನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಅಂತಂದ್ರೆ ಆ 12 ಮಂತ್ ಪೀರಿಯಡ್ ಶುಡ್ ಬಿ ಸ್ಟಾರ್ಟ್ ಫ್ರಮ್ 1st ಏಪ್ರಿಲ್ ಆಫ್ ದಿಸ್ ಇಯರ್. ಈ ವರ್ಷದ 1st ಏಪ್ರಿಲ್ ಅಲ್ಲಿ ಆ ಅಸೆಸ್ಮೆಂಟ್ ಇಯರ್ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಯರ್ 31st ಮಾರ್ಚ್ಗೆ ಎಂಡ್ ಆಗೋ ಒಂದು ಪೀರಿಯಡ್ ಅನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂಡರ್ಲಿ. ಬೇಸ್ಡ್ ಆನ್ ದಿಸ್ ಪೀರಿಯಡ್ any assessee earns any income, that income should be liable to pay the tax under income tax ಅಂತ ಹೇಳ್ತೀವಿ. ಈ ಒಂದು 12 ಮಂತ್ ಪೀರಿಯಡ್ ಅಲ್ಲಿ ಯಾವುದೇ ಒಬ್ಬ ಅಸೆಸಿ ಇನ್ಕಮ್ ಅನ್ನ ಅರ್ನ್ ಮಾಡಿದ ಅಂತ ಅಂದ್ರೆ ಆ ಇನ್ಕಮ್ಗೆ ಟ್ಯಾಕ್ಸ್ ಪೇ ಮಾಡ್ಲಿಕ್ಕೆ ಅರ್ಹನಾಗಿರ್ತಾನೆ ಅಥವಾ ಜವಾಬ್ದಾರನಾಗಿರ್ತಾನೆ ಅಂತ ಅಂತೀವಿ. ಆ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಅನ್ನ ಫಿಕ್ಸ್ ಮಾಡಿರ್ತಾರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅವರು. ಆ 12 ಮಂತ್ ಪೀರಿಯಡ್ ಅನ್ನ ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಯಾವುದೇ ಒಂದು ವರ್ಷದ 1st ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿ ನೆಕ್ಸ್ಟ್ ವರ್ಷದ 31st ಮಾರ್ಚ್ಗೆ ಎಂಡ್ ಆಗೋ ಒಂದು 12 ಮಂತ್ ಪೀರಿಯಡ್ ನ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟ್ ಈಗ ಅಸೆಸ್ಮೆಂಟ್ ಇಯರ್ ಈ ಮೀನಿಂಗ್ ಅನ್ನ ಬರ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ ಏನು ಅಂತ ಹೇಳ್ಕೊಡ್ತೀನಿ. Previous year is nothing but it is a year in which income is earned is nothing but the previous year ಅಂತ ಹೇಳ್ತೀವಿ. ಯಾವ ವರ್ಷದಲ್ಲಿ ಇನ್ಕಮ್ ಅರ್ನ್ ಆಯ್ತು ಆ ವರ್ಷನ ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಯಾವ ವರ್ಷದಲ್ಲಿ ಇನ್ಕಮ್ ಅರ್ನ್ ಆಯ್ತು ಆ ಇನ್ಕಮ್ ಬೇಸ್ಡ್ ಆಗಿಟ್ಕೊಂಡು ನೆಕ್ಸ್ಟ್ 1st ಏಪ್ರಿಲ್ಗೆ ಆ ಇನ್ಕಮ್ ಬೇಸ್ಡ್ ಆಗಿಟ್ಕೊಂಡು ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡೋ ಒಂದು ಪೀರಿಯಡ್ ನ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಈ ವರ್ಷದಲ್ಲಿ ಒಬ್ಬ ಅಸೆಸಿ ಏನ್ ಇನ್ಕಮ್ ಅನ್ನ ಅರ್ನ್ ಮಾಡ್ತಾನೆ, ಒಬ್ಬ ಪರ್ಸನ್ ಏನ್ ಇನ್ಕಮ್ ಅನ್ನ ಅರ್ನ್ ಮಾಡ್ತಾನೆ ಅಂತ ಮೀನ್ಸ್ ಪ್ರೀವಿಯಸ್ ಅಲ್ಲಿ ಒಬ್ಬ ವ್ಯಕ್ತಿ ಏನ್ ಇನ್ಕಮ್ ಅನ್ನ ಅರ್ನ್ ಮಾಡ್ತಾನೆ ಆ ಇನ್ಕಮ್ ಮೇಲೆ ಯಾವ ವರ್ಷದಲ್ಲಿ ಟ್ಯಾಕ್ಸ್ ಫೈಂಡ್ ಔಟ್ ಮಾಡ್ತೀವಿ ಅದನ್ನ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಬಟ್ ಯಾವ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಪರ್ಸನ್ ಅಥವಾ ಒಬ್ಬ ಅಸೆಸಿ ಅಂತ ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಹೇಳ್ತೀವಿ ಆ ವ್ಯಕ್ತಿ ಇನ್ಕಮ್ ಅನ್ನ ಅರ್ನ್ ಮಾಡ್ತಾನೆ ಆ ಒಂದು ವರ್ಷನ ಪ್ರೀವಿಯಸ್ ಇಯರ್ ಅಂತ ಹೇಳ್ಬೋದು. ಸೊ ಇಲ್ಲಿ 1st ಏಪ್ರಿಲ್ ಈ ಒಂದು ಫಾರ್ ಎಕ್ಸಾಂಪಲ್ ಇದನ್ನ ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳಿದ್ವಿ. ಅಂದ್ರೆ ಅಸೆಸ್ಮೆಂಟ್ ಇಯರ್ಗೆ ಅಬ್ರೇಷನ್ ಆಗಿ ನಾವು AY ಅಂತ ಬರಿತೀವಿ, ಇದಕ್ಕೆ PY ಅಂತ ಬರಿತೀವಿ. ಅಸೆಸ್ಮೆಂಟ್ ಇಯರ್ ಬಂದ್ಬಿಟ್ಟು ನಮಗೆ 2019 ಇದನ್ನ ನಾವು ಇನ್ ಶಾರ್ಟ್ ಫಾರ್ಮ್ ಅಲ್ಲಿ 2019-20 ಅಂತ ಹೇಳ್ತೀವಿ ಅಂತ ಅಂದ್ವಿ. ಅಂದ್ರೆ ಅಸೆಸ್ಮೆಂಟ್ ಇಯರ್ ನ 2019-20 ಅಂತ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಇದ್ರ ಒಂದು ಹಿಂದಿನ ವರ್ಷ ದಟ್ ಮೀನ್ಸ್ 2018-19 ಅನ್ನ ನಾವು ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. ಯಾವುದೇ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು 2019-20 ಅನ್ನ ಅಸೆಸ್ಮೆಂಟ್ ಇಯರ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಇದ್ರ ಹಿಂದಿನ ವರ್ಷನ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಸೊ 2019-20 ಪೀರಿಯಡ್ ಹಿಂದಿನ ವರ್ಷ ಏನಾಗುತ್ತೆ 2018-19 ಆಗುತ್ತೆ. ಈ ಒಂದು ಪೀರಿಯಡ್ ಅಲ್ಲಿ ಒಬ್ಬ ಅಸೆಸಿ ಏನ್ ಇನ್ಕಮ್ ಅರ್ನ್ ಮಾಡಿರ್ತಾನೆ ಆ ಇನ್ಕಮ್ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್. ಸೊ ಫಾರ್ ದಟ್ ರೀಸನ್ ಆ ಪೀರಿಯಡ್ ಅನ್ನು ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ಬೋದು. ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. 2019-20 ನಾವು ಅಸೆಸ್ಮೆಂಟ್ ಇಯರ್ ಅಂತ ಕನ್ಸಿಡರ್ ಮಾಡಿದ್ರೆ 2018-19 ಇಸ್ ಕನ್ಸಿಡರ್ಡ್ ಆಸ್ ಅ ಪ್ರೀವಿಯಸ್ ಇಯರ್. ಈ ಇಯರ್ ಅಲ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡಿದ್ರೆ ಈ ಇಯರ್ ಅಲ್ಲಿ ಅದನ್ನ ಅಸೆಸ್ ಮಾಡ್ತೀವಿ. ಸೊ ಫಾರ್ ದಟ್ ರೀಸನ್ ಇಯರ್ 2019-20 ಇಸ್ ಅಸೆಸ್ಮೆಂಟ್ ಇಯರ್, ದೆನ್ 2018-19 ಇಸ್ ಎ ಪ್ರೀವಿಯಸ್ ಇಯರ್ ಅಂತ ಹೇಳ್ತೇವೆ.
ನೆಕ್ಸ್ಟ್ ನಿಮಗೆ ಥರ್ಡ್ ಕಾನ್ಸೆಪ್ಟ್ ಬಂದ್ಬಿಟ್ಟು under Income Tax Act, it doesn't give any clear definition about the person, but it gives the some meaning explanation about the person. It includes the third person includes ಒಂದು ಪರ್ಸನ್ ಅಂದ್ರೆ ಏನು ಅಂತ ಕ್ಲಿಯರ್ ಡೆಫಿನೇಷನ್ ಕೊಟ್ಟಿಲ್ಲ ಅಂತಂದ್ರು ಅದ್ರಲ್ಲಿ ಯಾರೆಲ್ಲ ಬರ್ತಾರೆ ಅನ್ನೋದನ್ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೇಳಿದೆ. ಅದರಲ್ಲಿ ಫಸ್ಟ್ ಒನ್ ಇತ್ತು ಇಂಡಿವಿಜುವಲ್ ಮೀನ್ಸ್ ಪರ್ಸನ್. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದ್ಬಿಟ್ಟು HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಫಾರ್. ನೆಕ್ಸ್ಟ್ ಬಂದ್ಬಿಟ್ಟು ಜಾಯಿಂಟ್ ಸ್ಟಾಕ್ ಕಂಪನಿ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಪೊರೇಷನ್ಸ್. Next and last one is any judicial authority ಒಬ್ಬ ಪರ್ಸನ್ಗೆ ಕರೆಕ್ಟ್ ಆದ ಮೀನಿಂಗ್ ಅಂಡ್ ಡೆಫಿನೇಷನ್ ಅನ್ನ ಹೇಳಿಲ್ಲ ಅಂದ್ರೂ ಆ ಪರ್ಸನ್ ಅಂದ್ರೆ ಯಾರೆಲ್ಲ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ವ್ಯೂ ಅನ್ನ ಹೇಳಿದ್ದಾರೆ. ಸೊ ಅದ್ರ ಬೇಸ್ ಆಗಿಟ್ಕೊಂಡು ನಾವು ನೋಡ್ತಾ ಹೋದ್ರೆ ಪರ್ಸನ್ ಇಟ್ ಇನ್ಕ್ಲೂಡ್ಸ್ ದ ಫಸ್ಟ್ ಇಸ್ ದ ಇಂಡಿವಿಜುವಲ್ ಆರ್ ಪರ್ಸನ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಬರ್ತಾನೆ, ಅದರಲ್ಲಿ ಮತ್ತೆ ಅದಾದ್ಮೇಲೆ HUF ಬರುತ್ತೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಫರ್ಮ್ ಬರುತ್ತೆ. ನೆಕ್ಸ್ಟ್ ಕಂಪನಿ ದಟ್ ಮೀನ್ಸ್ ಜಾಯಿಂಟ್ ಸ್ಟಾಕ್ ಕಂಪನಿ ಬರುತ್ತೆ. ನೆಕ್ಸ್ಟ್ ಎನಿ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಬರುತ್ತೆ. ಅಂಡ್ ದೆನ್ ಎನಿ ಆರ್ಟಿಫಿಷಿಯಲ್ ಪರ್ಸನ್. ಅದು ಬಿಟ್ವಿ ಅಂತಂದ್ರೆ ಈ ಇಷ್ಟು ಫಸ್ಟ್ ಇಂದ ಫಿಫ್ತ್ ಒಳಗಡೆ ಯಾವ ಒಂದು ಕ್ಲಾಸ್ ಬರಲ್ಲ, ಅದು ಬಿಟ್ಟು ಉಳಿದಿರೋ ಬರೋ ಇಲ್ಲ ಆರ್ಟಿಫಿಷಿಯಲ್ ಪರ್ಸನ್ ಇಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಸೊ ಇಂಡಿವಿಜುವಲ್ ವ್ಯಕ್ತಿ ಆಗಿರ್ತಾನೆ, ಇದನ್ನ ಪರ್ಸನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ HUF ಫಾರ್ಮ್ ಕಂಪನಿ ಕಾರ್ಪೊರೇಷನ್ ಅಂಡ್ ಎನಿ ಆರ್ಟಿಫಿಷಿಯಲ್ ಪರ್ಸನ್ ಆಲ್ ದೀಸ್ ಆಸ್ ಎ ಬಿಸ್ನೆಸ್ ಎಂಟಿಟೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರೀ ಒಬ್ಬ ವ್ಯಕ್ತಿ ಇನ್ಕಮ್ ಅರ್ನ್ ಮಾಡಿದ್ರೆ ಅದಕ್ಕಷ್ಟೇ ಟ್ಯಾಕ್ಸ್ ಇರಲ್ಲ. ಅದ್ರ ಜೊತೆಗೆ ಯಾವುದೇ ಒಂದು ಬಿಸ್ನೆಸ್ ಫರ್ಮ್ಗಳು ಇನ್ಕಮ್ ಅನ್ನ ಅರ್ನ್ ಮಾಡ್ತಿದೆ, ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಿದೆ ಅಂದ್ರೆ ಆಲ್ ದೋಸ್ ಬಿಸ್ನೆಸ್ ಎಂಟಿಟೀಸ್ ಆರ್ ಲಯಬಲ್ ಟು ಪೇ ಟ್ಯಾಕ್ಸ್. ಫಾರ್ ದಟ್ ರೀಸನ್ ಆಲ್ ದೋಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಪರ್ಸನ್ ಅಂತ ಹೇಳ್ತಾರೆ ಅಂಡರ್ ಇನ್ಕಮ್ ಟ್ಯಾಕ್ಸ್ ಅಂದ್ರಲ್ಲಿ. ಆ ಬಿಸ್ನೆಸ್ ಎಂಟಿಟೀಸ್ ಯಾವ್ಯಾವಾಗಿರುತ್ತೆ? HUF ಫಾರ್ಮ್ ಕಂಪನಿ ಅಂಡ್ ಕಾರ್ಪೊರೇಷನ್ಸ್ ಆರ್ ಎನಿ ಆರ್ಟಿಫಿಷಿಯಲ್ ಪರ್ಸನ್ಸ್ ಅಂತ ಹೇಳ್ಬೋದು. ಇವೆಲ್ಲದನ್ನು ನಾವು ಪರ್ಸನ್ ಅಂತ ರೆಫರ್ ಮಾಡ್ತೀವಿ ಅಂಡರ್ ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಲ್ಲಿ. ಇಲ್ಲಿ ಏನ್ ಬರ್ತಿದ್ದೀನಿ ಆಸ್ ಇಟ್ ಈಸ್ ನೋಟ್ಸ್ ಅನ್ನ ತಗೊಳ್ಳಿ, ಗ್ರೂಪ್ ಅಲ್ಲೂ ಆ ನೋಟ್ಸ್ ಅನ್ನ PDF ಫಾರ್ಮ್ಯಾಟ್ ಅಲ್ಲಿ ಸೆಂಡ್ ಮಾಡ್ತೀನಿ. ಮೇಕ್ ಇಟ್ ನೋಟ್ ಯುವರ್ ನೋಟ್ಸ್. ಓಕೆ ಫೈನ್. Assessee. Next is the assessee. Assessee is a person, one who is liable to pay. Under Income Tax Act, under Income Tax Act under Section 2 subsection 7 is defined about the assessee. Assessee is a person, one who is liable to pay tax. ಒಬ್ಬ ವ್ಯಕ್ತಿ ಟ್ಯಾಕ್ಸ್ ನ ಪೇ ಮಾಡ್ಲಿಕ್ಕೆ ಲಯಬಲ್ ಆಗಿದ್ದಾನೆ, ಜವಾಬ್ದಾರನಾಗಿದ್ದಾನೆ ಅಂದ್ರೆ ಅವನನ್ನ ನಾವು ಅಸೆಸಿ ಅಂತ ಹೇಳ್ತೀವಿ. ಸೊ ಒಬ್ಬ ವ್ಯಕ್ತಿ ಟ್ಯಾಕ್ಸ್ ಪೇ ಮಾಡ್ತಾನೆ ಅಂದ್ರೆ ಅವನು ಇನ್ಕಮ್ ಅನ್ನ ಅರ್ನ್ ಮಾಡಿರ್ತಾರೆ.
ಯಾರು ಒಬ್ಬ ಇನ್ಕಮ್ ಅನ್ನ ಪ್ರೀವಿಯಸ್ ಇಯರ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡ್ಬಿಟ್ಟು ಅದಕ್ಕೆ ಮೇಲೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಅಂಡರ್ ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಆ ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡ್ತೀವಿ ಗೌರ್ಮೆಂಟ್ಗೆ. ಸೊ ಒಬ್ಬ ವ್ಯಕ್ತಿ ಪ್ರೀವಿಯಸ್ ಇಯರ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡ್ಬಿಟ್ಟು ಅದ್ರ ಮೇಲೆ ಟ್ಯಾಕ್ಸ್ ಅನ್ನ ಗೌರ್ಮೆಂಟ್ಗೆ ಪೇ ಮಾಡ್ಲಿಕ್ಕೆ ಯಾರು ಜವಾಬ್ದಾರನಾಗಿರ್ತಾನೆ, ಅರ್ಹನಾಗಿರ್ತಾನೆ, ಅವನನ್ನ ನಾವು ಅಸೆಸಿ ಅಂತ ಹೇಳ್ಬೋದು ಅಂತ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂಡರ್ ಅಲ್ಲಿ ಡಿಫೈನ್ ಮಾಡಿದೆ. So, assessee is a person one who is liable to pay tax under Income Tax Act. Income Tax Act under ಅಲ್ಲಿ ಯಾವ ವ್ಯಕ್ತಿ ಟ್ಯಾಕ್ಸ್ ಅನ್ನ ಪೇ ಮಾಡ್ಲಿಕ್ಕೆ ಜವಾಬ್ದಾರನಾಗಿರ್ತಾನೆ ಅವನನ್ನ ನಾವು ಅಸೆಸಿ ಅಂತ ಹೇಳ್ಬೋದು ಅಂತ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇರುತ್ತೆ. ನೆಕ್ಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್. Income is not defined under that, but it includes ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಹೇಳುತ್ತೆ. ಇನ್ಕಮ್ ಟ್ಯಾಕ್ಸ್ ಅಂಡರ್ ಇನ್ಕಮ್ ಅನ್ನ ಕ್ಲಿಯರ್ ಆಗಿ ಡಿಫೈನ್ ಮಾಡಿಲ್ಲ, ಬಟ್ ಅದು ಏನಾಗಿರ್ಬೋದು ಅಂತ ಹೇಳುತ್ತೆ ಅಂತಂದ್ರೆ defined income, but it gives what it includes ಅನ್ನೋದನ್ನ ಹೇಳಿದೆ ಅಂತ ಹೇಳ್ಬೋದು. ಇನ್ಕಮ್ ಬಗ್ಗೆ ಕ್ಲಿಯರ್ ಆದ ಒಂದು ಫುಲ್ ಮೀನಿಂಗ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ಇನ್ಕಮ್ ಅಂದ್ರೆ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳುತ್ತೆ ಅಂತಂದ್ರೆ ಫಸ್ಟ್ ಒನ್ ಪ್ರಾಫಿಟ್ ಅಂಡ್ ಗೇನ್ಸ್. ಯಾವುದೋ ಒಂದು ಬಿಸ್ನೆಸ್ ಇಂದ ಬರೋ ಪ್ರಾಫಿಟ್ ಅಥವಾ ಒಂದು ಪ್ರೊಫೆಷನ್ ಇಂದ ಬರೋ ಒಂದು ಗೇನ್ ಆಗಿರುತ್ತೆ. ದೆನ್ ಡಿವಿಡೆಂಡ್ಸ್ ಫ್ರಮ್ ಎನಿ ಶೇರ್ಸ್ ಆರ್ ಫಂಡ್, ದೆನ್ ಎನಿ ಅಲೋಯನ್ಸಸ್ ಅಂತ ಹೇಳ್ತೀವಿ. ದೆನ್ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಗೇನ್ಸ್ ಮೀನ್ಸ್ ಯಾವುದೇ ಒಂದು ಪ್ರಾಪರ್ಟಿನ ಸೇಲ್ ಮಾಡೋದ್ರಿಂದ ಬರೋ ಒಂದು ಪ್ರಾಫಿಟ್ ಆಗಿರುತ್ತೆ. ದೆನ್ ವಿನ್ನಿಂಗ್ಸ್ ಅಂತಂದ್ರೆ ಯಾವುದೇ ಒಂದು ಲಾಟ್ರಿ ಮೇಲೆ ಅರ್ನಿಂಗ್ ರೆಮ್ಯುನರೇಷನ್ ಅಮೌಂಟ್ ಬಂತು ಅಂದ್ರೆ, ಲಾಟ್ರಿ ವಿನ್ ಆಯ್ತು ಅಂತಂದ್ರೆ, ದೆನ್ ರೇಸ್ ಮೇಲೆ ವಿನ್ ಆಯ್ತು, ಕಾರ್ ರೇಸ್ ಇರ್ಬೋದು, ಹಾರ್ಸ್ ರೇಸ್ ಇರ್ಬೋದು, ಅಥವಾ ಇನ್ಕಮ್ ಫ್ರಮ್ ಎನಿ ಸ್ಪೋರ್ಟ್ಸ್. ಫಾರ್ ಎಕ್ಸಾಂಪಲ್ ಇವತ್ತು ಕ್ರಿಕೆಟ್ ಪ್ಲೇಯರ್ಸ್ ಕ್ರಿಕೆಟ್ ಅನ್ನ ಆಡೋದ್ರಿಂದ ಅವರಿಗೆ ಕೊಡೋ ಒಂದು ರೆಮ್ಯುನರೇಷನ್, ಆಲ್ ದೋಸ್ ಫಾಲ್ ಅಂಡರ್ ದ ವಿನ್ನಿಂಗ್ಸ್ ಅಂತ ಹೇಳ್ತೀವಿ. ದೆನ್ ಎನಿ ವಾಲಂಟರಿ ಕಾಂಟ್ರಿಬ್ಯೂಷನ್ ಫ್ರಮ್ ಎನಿ ಅಸೋಸಿಯೇಷನ್ ಆರ್ ಕ್ಲಬ್. ಯಾವುದೇ ಒಂದು ಕ್ಲಬ್ ಇಂದ ಅಥವಾ ಅಸೋಸಿಯೇಷನ್ ಇಂದ ವಾಲಂಟರಿಯಾಗಿ ಯಾವುದೇ ಒಂದು ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ಗೆ ಅಥವಾ ಪರ್ಸನ್ಗೆ
ಕಾಂಟ್ರಿಬ್ಯೂಷನ್ ಸಿಕ್ತು ಅಂದ್ರೆ ಆಲ್ ದೀಸ್ ಕಮ್ಸ್ ಇಂಟರ್ ದ ಇನ್ಕಮ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಗೆ ಯಾವುದೇ ಬಿಸ್ನೆಸ್ ಇಂದ ಬರೋ ಒಂದು ಆದಾಯ ಇರ್ಬೋದು, ಅಥವಾ ಅವನು ರನ್ ಮಾಡ್ತಿರೋ ಒಂದು ಪ್ರೊಫೆಷನ್ ಇಂದ ಬರೋ ಒಂದು ಗೇನ್ ಇರ್ಬೋದು, ಅದ್ರ ಜೊತೆಗೆ ಮತ್ತೆ ಡಿವಿಡೆಂಡ್ ಶೇರ್ ಇಂದ ಬರೋ ಡಿವಿಡೆಂಡ್ಸ್ ಇರ್ಬೋದು, ದೆನ್ ಅಲೋಯನ್ಸಸ್ ಇರ್ಬೋದು, ಸ್ಯಾಲರಿ ಜೊತೆಗೆ ಕೊಡುವಂತ ಮಾನಿಟರಿ ಬೆನಿಫಿಟ್ಸ್ ಇರ್ಬೋದು, ದೆನ್ ಕ್ಯಾಪಿಟಲ್ ಗೇನ್ಸ್ ಇರ್ಬೋದು, ಪ್ರಾಪರ್ಟಿನ ಮಾರಾಟ ಮಾಡೋದ್ರಿಂದ ಬರೋ ಲಾಭ ಇರ್ಬೋದು, ದೆನ್ ವಿನ್ನಿಂಗ್ಸ್ ಇರ್ಬೋದು, ದೆನ್ ವಾಲಂಟರಿ ಕಾಂಟ್ರಿಬ್ಯೂಷನ್ಸ್ ಇರ್ಬೋದು. ಆಲ್ ದೀಸ್ ಫಾಲ್ ಅಂಡರ್ ದ ಇನ್ಕಮ್ ಅಂತ ಹೇಳ್ತೀವಿ. ಇನ್ಕಮ್ ಅಂತಂದ್ರೆ ಮಾನಿಟರಿ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಇನ್ ಶಾರ್ಟ್ ಟರ್ಮ್ ಅಲ್ಲಿ ಮಾನಿಟರಿ ರೂಪದಲ್ಲಿ ನಾವು ಏನೇ ಒಂದು ಅರ್ನ್ ಮಾಡ್ತೀವಿ ಅಂತಂದ್ರೆ ಆಲ್ ದೋಸ್ ಕಮ್ಸ್ ಅಂಡರ್ ದ ಇನ್ಕಮ್ ಅಂತ ಹೇಳ್ತೀವಿ. ಅದನ್ನ ಯಾವ್ಯಾವ ರೂಪದಲ್ಲಿ ನಾವು ತಗೋತೀವಿ ಅದನ್ನ ಇಲ್ಲಿ ಡೆಫೈನ್ ಮಾಡಿದೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅವರು. ಆಸ್ ಇಟ್ ಈಸ್ ನೋಟ್ಸ್ ಅನ್ನ ಬರ್ದಿಟ್ಕೊಳ್ಳಿ. ನಾನು ಆಗಲೇ ಏನು ಹೇಳಿದೆ, ಇನ್ಕಮ್ ಅಂತಂದ್ರೆ ಡಿವಿಡೆಂಟ್, ಪ್ರಾಫಿಟ್, ಸ್ಯಾಲ್ರಿ ಅವೆಲ್ಲ ಯಾವ್ಯಾವ ಸೋರ್ಸ್ಗಳಿಂದ ಮಾನಿಟರಿ ವ್ಯಾಲ್ಯೂನ ಪಡ್ಕೋತಾನೆ ಒಬ್ಬ ಸೆಸಿ, ಅದನ್ನ ನಾವು ಇನ್ಕಮ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದೆ. ಅದನ್ನ ಇನ್ಕಮ್ ಟ್ಯಾಕ್ಸ್ ಅಂಡರ್ಲಿ 5 ಹೆಡ್ ಅಲ್ಲಿ ಆ ಇನ್ಕಮ್ ಅನ್ನ ಡಿವೈಡ್ ಮಾಡಿದ್ರೆ ಆ 5 ಹೆಡ್ ಬಂದ್ಬಿಟ್ಟು ಫಸ್ಟ್ ಒನ್ 5 ಹೆಡ್ ಅಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಸ್ಯಾಲರಿ, ಸೆಕೆಂಡ್ ಒನ್ ಪ್ರಾಫಿಟ್ ಅಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಥರ್ಡ್ ಒನ್ ಇಸ್ income from house property, then income from capital gain, then for last one income from other sources ಅಂತ ಡಿವೈಡ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅವರು ಒಬ್ಬ ವ್ಯಕ್ತಿ ಯಾವ್ಯಾವ ಆದಾಯ ಮೂಲಗಳನ್ನ ಪಡಿತಾನೆ ಆ ಎಲ್ಲ ಆದಾಯ ಮೂಲಗಳನ್ನ 5 ಹೆಡ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಅದನ್ನ ನಾವು ಇನ್ಕಮ್ ಅಂತ ಹೇಳ್ತೀವಿ. ಆ ಎಲ್ಲ ಆದಾಯ ಮೂಲಗಳಿಂದ ಯಾವುದೇ ಒಂದು ಮಾನಿಟರಿ ಬೆನಿಫಿಟ್ ಅನ್ನ ಪಡ್ಕೋತಾನೆ ಅಂತಂದ್ರೆ ಅದನ್ನ ಇನ್ಕಮ್ ಅಂತ ಹೇಳಿದ್ದೆ ಲಾಸ್ಟ್ ಟರ್ಮ್ ಅಲ್ಲಿ. ಇದರಲ್ಲಿ ಈಗ ಟು ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನು ಅಂತ ರೆಫರ್ ಮಾಡಬೇಕು ಅಂದ್ರೆ, ಗ್ರಾಸ್ ಟೋಟಲ್ ಇನ್ಕಮ್ ಈಸ್ ಎ ಅಗ್ರಿಗೇಷನ್ ಆರ್ ಸಮ್ ಆಫ್ ದೀಸ್ 5 ಹೆಡ್ ಅಂತ ಹೇಳ್ತೀವಿ. ಈ ಇನ್ಕಮ್ ಟ್ಯಾಕ್ಸ್ ನವರು ಆ ಎಲ್ಲ ಆದಾಯ ಮೂಲಗಳನ್ನ ಏನು 5 ಹೆಡ್ ಅಲ್ಲಿ ಡಿವೈಡ್ ಮಾಡಿದ್ರೆ 5 ಹೆಡ್ ಅಲ್ಲಿ ಬರೋ ಪ್ರತಿಯೊಂದು ಇನ್ಕಮ್ ಅನ್ನ ಟೋಟಲ್ ಮಾಡಿದ್ರೆ ಸಿಗೋದೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ದಟ್ ಇಸ್ ನಥಿಂಗ್ ಬಟ್ ಇನ್ ಅಬ್ರಿವಿಯೇಷನ್ ಫಾರ್ಮ್ಯಾಟ್ ಅಲ್ಲಿ ನಾವು GTI ಅಂತ ಹೇಳ್ತೀವಿ. GTI ಅಂತಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪ್ಲಸ್
profit and gains of business or profession plus income from house property, then plus capital gains plus income from other sources. ಈ 5 ಹೆಡ್ಡಿನ ಇನ್ಕಮ್ ಅನ್ನ ಆಡ್ ಮಾಡಿದ್ರೆ ಸಿಗೋದು ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ಬೋದು. ಇವನ್ನ ಆಡ್ ಮಾಡ್ತಾ ಹೋಗ್ಬೇಕು. ಇದು GTI ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ದಾಗ GTI ಆದ್ಮೇಲೆ ನಾವು ಇನ್ಕಮ್ ಅಂದ್ರೆ ಏನು ಅಂತ ರೆಫರ್ ಮಾಡೋಣ. ಟೋಟಲ್ ಇನ್ಕಮ್ ಲಾಸ್ಟ್ ನಿಮಗೆ ಏನು 5 ಸೋರ್ಸ್ ಅಲ್ಲಿ ಇನ್ಕಮ್ ಡಿವೈಡ್ ಮಾಡಿರ್ತಾರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನವರು ಅಂತ ಹೇಳಿದೆ. ಆ ಎಲ್ಲಾ ಟೋಟಲ್ ಇನ್ಕಮ್ ಅನ್ನ ನಾವು ಆಡ್ ಮಾಡಿದ್ರೆ ಸಿಗೋದು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತಾರೆ. ಆ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂಡರ್ಲಿ ಸಮ್ ಡಿಡಕ್ಷನ್ ಅನ್ನ ಕೊಡಬಹುದು ಅಂತ ಹೇಳಿದೆ. ಅಂಡರ್ ಸೆಕ್ಷನ್ 80C ಇಂದ 80U ವರೆಗೆ ಕೆಲವೊಂದು ಡಿಡಕ್ಟ್ ಅನ್ನ ಮಾಡಬೇಕಾಗುತ್ತೆ, ಲೆಸ್ ಅನ್ನ ಮಾಡಬೇಕಾಗುತ್ತೆ. ಆ ಗ್ರಾಸ್ ಟೋಟಲ್ ಇನ್ಕಮ್ GTI ಅಲ್ಲಿ ಈ ಸೆಕ್ಷನ್ ಅಂಡರ್ ಬರೋ ಡಿಡಕ್ಷನ್ ಅನ್ನ ಲೆಸ್ ಮಾಡಿದ್ರೆ ಉಳಿಯೋದೇ ನಮಗೆ ಟೋಟಲ್ ಇನ್ಕಮ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U, then total income ನಮಗೆ ಸಿಗೋದೆ ಟೋಟಲ್ ಇನ್ಕಮ್. ಐದು ಸೋರ್ಸಿನ ಹೆಡ್ ಅನ್ನ ಇನ್ಕಮ್ ಆಡ್ ಮಾಡಿದ್ರೆ ಸಿಗೋದು GTI. ಅದರಲ್ಲಿ ಡಿಡಕ್ಷನ್ ಅನ್ನ ಕೊಡಬೇಕು. ಇನ್ಕಮ್ ಟ್ಯಾಕ್ಸ್ ನವರೇ ಕೆಲವು ಡಿಡಕ್ಷನ್ ಅನ್ನ ಹೇಳಿದೆ, ಅದು ಯಾವುದು ಅಂತ ನಿಮ್ಗೆ 5th ಚಾಪ್ಟರ್ ಅಲ್ಲಿ ಹೇಳ್ಕೊಡ್ತೀನಿ. ಡಿಡಕ್ಷನ್ ಅಂತ 80C to 80U. ಆ ಡಿಡಕ್ಷನ್ ಅನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಲೆಸ್ ಮಾಡಿದ್ರೆ ಉಳಿಯೋ ಅಮೌಂಟ್ ನಮಗೆ ಟೋಟಲ್ ಇನ್ಕಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ಅಗ್ರಿಕಲ್ಚರ್ ಇನ್ಕಮ್. ಅಗ್ರಿಕಲ್ಚರ್ ಇನ್ಕಮ್ ಈಸ್ ನಥಿಂಗ್ ಬಟ್ ದ ಇನ್ಕಮ್ ಅರ್ನ್ಡ್ ಬೈ ದ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಕೃಷಿಯಿಂದ ಯಾವುದೇ ರೀತಿಯಾದ ಆದಾಯ ಬಂತು ಅಂದ್ರೆ ನಾವು ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ರೈತರು ವ್ಯವಸಾಯ ಮಾಡೋದ್ರಿಂದ ಅಥವಾ ತೆಂಗಿನ ತೋಟದಿಂದ ಅಥವಾ ಅಡಿಕೆ ತೋಟದಿಂದ ಇರ್ಬೋದು, ಅಥವಾ ತರಕಾರಿ ಬೆಳೆಯೋದ್ರಿಂದ, ಹೂಗಳನ್ನು ಬೆಳೆಯೋದ್ರಿಂದ, ಅದರಿಂದ ಅದು ಆ ಬೆಳೆಗಳಿಂದ ಮಾರಾಟ ಮಾಡೋದ್ರಿಂದ ಸಿಗೋ ಒಂದು ಆದಾಯನ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ್ದಾವ ಅಸೆಸಿ ಲಾಸ್ಟ್ ಅವನ ಒಂದು ಪ್ರೀವಿಯಸ್ ಇಯರ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡಿದ, ಆ ಇನ್ಕಮ್ ಮೇಲೆ ಟ್ಯಾಕ್ಸ್ ಅನ್ನ ಪೇ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಆ ಇನ್ಕಮ್ ಟ್ಯಾಕ್ಸ್
ಪೇ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಅದನ್ನ ನಾವು ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಹೇಳ್ತೀವಿ. ಆ ಎಕ್ಸೆಂಪ್ಟೆಡ್ ಇನ್ಕಮ್ ಯಾವುದು ಅಂಡರ್ ಸೆಕ್ಷನ್ 10 ಅಲ್ಲಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದಾಗ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇಷ್ಟು ಥಿಯರಿಟಿಕಲ್ ನೋಟ್ಸ್ ಏನು ನಿಮ್ಗೆ ಇವತ್ತು ಕ್ಲಾಸ್ ಅಲ್ಲಿ ಕೊಟ್ಟಿದ್ದೀನಿ ಅದನ್ನ ನೀವು ಬರ್ದು ಇಟ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅದನ್ನ ಸಂಬಂಧಪಟ್ಟ ನೋಟ್ಸ್ ಅನ್ನು ಹಾಕ್ತೀನಿ. ಮೇಕ್ ಇಟ್ ಕರೆಕ್ಷನ್ ಅಂಡ್ ಪ್ರಿಪೇರ್ ಯುವರ್ ಓನ್ ನೋಟ್ಸ್ ಫಾರ್ ಯುವರ್ law and practice of income tax. Thank you very much. Okay, fine.